ನೀವು ಬಿಸ್ನೆಸ್ ಮಾಡತ್ತೀರಿ, ಗೌರ್ಮೆಂಟ್ ಕಡೆಯಿಂದ ಏನೇನು ಬೆನಿಫಿಟ್ ಅದಾವು ಮತ್ತು ಈ ಬೆನಿಫಿಟ್ಟಿಗೆ ನೀವು ಹೆಂಗೆ ಕ್ಲೇಮ್ ಮಾಡ್ಬೋದು, ಇದು ಭಾಳ ಜನ ಗೊತ್ತೇ ಇಲ್ರಿ. ಅದಕ್ಕೆ ಇದೆಲ್ಲ ನಾನು ಡಿಕೋಡ್ ಮಾಡತ್ತೇನೆ. ನಾ ಎಲ್ಲರಿಗೂ ನಿಮ್ಗೆ ವೆಲ್ಕಮ್ ಮಾಡ್ತೇನೆ ಪಾರ್ಟ್ 1 ಸೀರೀಸ್ 1ಗೆ ರೀ. ಈ ಬೆನಿಫಿಟ್ ಕ್ಲೇಮ್ ಮಾಡಾಕ್ರಿ ಬಹಳಷ್ಟು ಕ್ಯಾಟಗರೀಸ್ ಹೋಗಿ ನೀವು ಫಾಲೋ ಆಗ್ಬೋದ್ರಿ. ಫಸ್ಟ್ ಕ್ಯಾಟಗರಿ ಏನ್ರಿ, ನೀವು ರೊಕ್ಕ ಇನ್ವೆಸ್ಟ್ ಮಾಡತ್ತೀರಿ ಅಥವಾ ಕಾಸು ಇನ್ವೆಸ್ಟ್ ಮಾಡತ್ತೀರಿ. ಸೆಕೆಂಡು, ನೀವು ಟರ್ನ್ ಓವರ್ ಹೆಚ್ಚಿಗೆ ಮಾಡತ್ತೀರಿ. ಥರ್ಡು, ನೀವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡತ್ತೀರಿ. ಫೋರ್ತು, ನಿಮ್ಮ ಎಂಪ್ಲಾಯ್ಮೆಂಟ್ ಒಳಗೆ ವುಮೆನ್ ಎಂಪ್ಲಾಯೀಸ್ ಹೆಚ್ಚಿಗೆ ಅದಾರ್ರಿ. ಫಿಫ್ತು, ನೀವು ಯಾವ ಏರಿಯಾ ಒಳಗೆ ಸೆಟಪ್ ಮಾಡತ್ತೀರಿ ಬಿಸ್ನೆಸ್, ಝೋನ್ 1, ಝೋನ್ 2, ಝೋನ್ 3 ಅಂತ. ಸಿಕ್ಸ್ತು, ನೀವು ನಿಮ್ಮ ಫ್ಯಾಕ್ಟ್ರಿ ಒಳಗೆ ಏನಂತ ಗ್ರೀನು ಅಥವಾ ಸಸ್ಟೈನೇಬಿಲಿಟಿ ಎನರ್ಜಿದು ಏನು ಮಾಡತ್ತಿದ್ರ, ETF ಪ್ಲಾಂಟ್ಸ್ ಆ ಥರ ಎಲ್ಲ ಇರ್ಬೋದು, ಆ ಸೆಟಪ್ ಮಾಡಿದ್ರು. ಇದೆಲ್ಲಕ್ಕೂ ಗೌರ್ಮೆಂಟ್ ಬೆನಿಫಿಟ್ಸ್ ಕೊಟ್ಟವ್ರಿ. ಇಂಥವು ಸುಮಾರು ಬೆನಿಫಿಟ್ಸು ಅವೈಲೇಬಲ್ ಅದಾವ. ಇದೆಲ್ಲಾನು ಕರ್ನಾಟಕ ಸ್ಟೇಟ್ ಇನ್ಸೆಂಟಿವ್ ಪಾಲಿಸಿ 2025-2030 ಇದ್ರೊಳಗೆ ಎಲ್ಲ ಕೊಟ್ಟಾರ್ರಿ. ಇದ್ರ ಬಗ್ಗೆ ನಾವು ಒಂದು ಬುಕ್ ತೊಗೊಂಡು ಬರತ್ತೇವ್ರಿ. ಫೆಬ್ ಎಂಡ್ ಮಟ್ಟ ಲಾಂಚ್ ಮಾಡೋದು ಫುಲ್ ಕೋಶಿಶ್ ಐತ್ರಿ. ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕು, ಯಾರ್ಯಾರು ಬಿಸ್ನೆಸ್ ಮ್ಯಾನ್ ಅದಾರು ಎಲ್ಲರಿಗೂ ಇದು ಶೇರ್ ಮಾಡ್ರಿ, ಎಲ್ಲರಿಗೂ ಬೆನಿಫಿಟ್ ಆಗಲಿ. ನಾನು CA ರಾಹುಲ್ ಆರ್ ಗಾಂಧಿ ಇಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ತೊಗೊಂಡು ಬರ್ತೇನೆ. ಅಲ್ಲಿಂದ ನೀವು ಬೆನಿಫಿಟ್ ಪಡ್ಕೋಬೋದು. ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಡನ್.